ಯಾಕೆ ಹೇಳಿ, ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಬಾರಯ್ಯ ಆಯ್ತು, ನಾಚ್ಕೋಬೇಡ. 6 ಟ್ರೆಕ್ ಬ್ಯಾಕ್ ಟು ಬ್ಯಾಕ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಗೈಸ್. ಸಖತ್ತಾಗಿ ಮಾಡೋರಂತ ಕೆಲಸ. ನಮ್ಮ ಫ್ರೆಂಡ್ಸ್ ಹತ್ರ ನಾವು ಕೇಳಿದೆ, ಇನ್ಯಾರ ಹತ್ರ ಕೇಳೋದು. ನೋಡಪ್ಪ ಶ್ರೀಮಂತರು. ಯಾರು ಬ್ರೋ ಅದು? ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಏನೇನು ಪ್ರಾಬ್ಲಮ್ಸ್ ಎಲ್ಲ ಇದೆ ಅದನ್ನೆಲ್ಲ ಸಾಲ್ವ್ ಮಾಡೋ ಸಮಯ ಬಂದಿದೆ. ಆ್ಯಕ್ಚುಲಿ ಇದನ್ನು ಒಂದು 2 ತಿಂಗಳಿಂದನೇ ಮಾಡ್ತಾನೆ ಇದ್ದೀವಿ. ಯಾರೋ ನನ್ನ ಮಕ್ಕಳು ದುಡ್ಡು ಕೊಡ್ತಾ ಇರಲಿಲ್ಲ ಆ್ಯಂಡ್ ಕಾಳಜಿ ತೊಗೊತಾ ಇರಲಿಲ್ಲ ಆ್ಯಂಡ್ ಜವಾಬ್ದಾರಿ ತೊಗೊತಾ ಇರಲಿಲ್ಲ. ರೀಸೆಂಟಾಗಿ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮಮ್ಮ 3 ಫ್ಲೋರ್ ಹತ್ಕೊಂಡ್ಬರ್ಬೇಕಾದ್ರೆ ಎಷ್ಟು ಹಿಂಸೆ ಆಗ್ಬಿಡ್ತು ಅಂತ ಹೇಳಿದ್ರೆ. ಆ್ಯಂಡ್ ನಾನು ಅಷ್ಟೇ, ಇವಾಗ ಅಹಮದಾಬಾದಿಂದೆಲ್ಲ ಟ್ರಿಪ್ ಮುಗಿಸ್ಕೊಂಡ್ಬರ್ಬೇಕಾದ್ರೆ ಗೈಸ್ 2 ಸೂಟ್ ಕೇಸು ಅದನ್ನು ತಲೆ ಮೇಲೆ ಹೊತ್ಕೊಂಡು ಬರಬೇಕಾದ್ರೆ 3ನೇ ಫ್ಲೋರ್ಗೆ ಎಷ್ಟು ಹಿಂಸೆ ಆಗುತ್ತೆ ಹೇಳಿ. ಸೊ ಪರವಾಗಿಲ್ಲ, ಇವಾಗ ನಾನು ಒಬ್ಬನೇ ಆದರೆ ನಡ್ಕೊಂಡೋಗಿ ಬಂದುಬಿಡ್ತೀನಿ. ಬಟ್ ನಮ್ಮ ಅಮ್ಮ ಬರಬೇಕು ಅಂದಾಗ ಅವರು ಒಂದು ಅರ್ಧ ಗಂಟೆ ಬಂದು ಬುಸ ಅನ್ನೋದು. ಆ್ಯಂಡ್ ಕೆಳಗಡೆ ಎಷ್ಟೊಂದು ಜನ ಅಜ್ಜಿದಿರಲ್ಲ ಇದ್ದಾರೆ, ಅವರೆಲ್ಲ ಮೇಲೆ ಬಟ್ಟೆ ಒಣಗಾಕೋಕೆ ಹೋಗ್ತಾರೆ, ಅವಾಗೂ ಪ್ರಾಬ್ಲಮ್ಮು. ಸೊ ಡಿಸೈಡ್ ಮಾಡಿ ಮೊನ್ನೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಫಿಕ್ಸ್ ಮಾಡಿಸಿ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಒಂದು 2 ಲಕ್ಷ ರೂಪಾಯಿನ ರೆಡಿನೇ ಮಾಡಿಸ್ಬಿಡ್ತಾ ಇದ್ದೀನಿ ಇವಾಗ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾನೇನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಇದು ನಮ್ಮ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಲೇಟಾಗಿದ್ದೆ, ಇವಾಗ ಮಿನಿ ವ್ಲಾಗ್ನೇ ಎಡಿಟ್ ಮಾಡಿಲ್ಲ. ಅದೊಂದು ಮೇನ್ ಜವಾಬ್ದಾರಿ. ಮಿನಿ ವ್ಲಾಗ್ ಒಂದು ಮಾಡಬೇಕು, ಸ್ಕ್ರಿಪ್ಟ್ ಬರೆಯೋದು ಒಂದು ತಲೆನೋವು. ಸೊ ಮಿನಿ ವ್ಲಾಗ್ ಒಂದು ಮಾಡಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಸರಿಸಾಗಿ ನಡೆಯುತ್ತೆ. ಅದಾದಮೇಲೆ ನಮ್ಮ ಹೆಂಗಿದೆ ವಾರ್ಡ್ರೋಬು ಮಿಂಚ್ತಾ ಇದೆ ನೋಡಿ, ಹಿಂದೆಯಿಂದ ಕ್ರೇಜಿ ಅಲ್ಲ ಗೈಸ್. ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದು RCB ಫ್ಲ್ಯಾಗ್ ಹಾಕಿದ್ದೀನಿ. ನನ್ನ ಪ್ರಕಾರ ಇವುಗಳನ್ನ ಯಾವುದು ಸದ್ಯಕ್ಕೆ ಯೂಸ್ ಮಾಡಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡೋದು. ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೀಟಾಗಿ ಸೆಟ್ ಮಾಡಿಟ್ಟಿದ್ದೀನಿ. ಇದನ್ನು ಹಿಂಗೆ ಹಾಕಿ ಹಿಂಗೆ ಬಿಟ್ಬಿಡೋದು ಹಿಂಗೆ. ಸೊ ಇವಾಗ ನೋ ಧೂಳು ನಥಿಂಗ್. ಹೆಂಗೆ ನಮ್ಮ ವಾರ್ಡ್ರೋಬು. ಸೊ ಬನ್ನಿ, ಇವಾಗ ಬೆಳಗ್ಗೆ ಎದ್ದು ಬೆಡ್ಡಿಂಗೆಲ್ಲ ಮುಗಿಸಿದ್ದೀನಿ. ಸೊ ಬೆಡ್ಡಿಂಗೆಲ್ಲ ಮುಗಿಸಿ ಇದನ್ನು ಮುಗಿಸಿ ಇವಾಗ ಆಚೆ ಹೋಗೋಣ ಬನ್ನಿ. ಫಸ್ಟ್ ಕೆಲಸ ಏನಂತ ಹೇಳಿದ್ರೆ, ಲೈಟಾಗಿ ಏನಾದ್ರು ತಿನ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡೋದು. ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಪಪಾಯ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಪಪಾಯ ತಿನ್ಕೊಂಡು ಎಳ್ನೀರು ಕುಡ್ಕೊಂಡು ಕೆಳಗಡೆ ಹೋಗಿ ಲಿಫ್ಟ್ ಹಾಲತ್ತೇನಿದೆ ಅದರದ್ದು ಏನೇನು ರೆಡಿ ಮಾಡಿದ್ದಾರೆ. ಆಲ್ರೆಡಿ ನಿನ್ನೆ ಮೊನ್ನೆಯಿಂದಲೇ ಶುರು ಮಾಡಿಬಿಟ್ಟವ್ರು ರೆಡಿ ಮಾಡೋಕ್ಕೆ. ನಾನು ಹೋಗಿ ಒಂದ್ಸರಿ ಇವತ್ತು ಫೈನಲ್ ಅಂತ ಇವತ್ತು ಮುಗಿಸ್ಬಿಡ್ತಾರಂತೆ. ಅದಕ್ಕೂ ಮುಂಚೆ ಏನೇನು ರೆಡಿ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಚೆಕ್ ಲಿಸ್ಟಲ್ಲೆಲ್ಲ ಕೊಟ್ಟಿರೋದೆಲ್ಲ ಇದೆಯಾ ಒಂದ್ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡಿ ಏನೇನಿದೆ ಅಂತೆಲ್ಲ ನೋಡಿ ಬರೋಣ ಬನ್ನಿ. ನಾಷ್ಟ ಎಲ್ಲ ಮಾಡ್ಕೊಂಡು ಮೇಲೆ ಬಂದೆ ಗೈಸ್. ಸದ್ಯಕ್ಕೆ ಇವಾಗ ಇಲ್ಲೇ ಇರೋದು ಲಿಫ್ಟ್ದೆಲ್ಲ ಸೀನು. ಮೇಲೆ ಹತ್ತಕ್ಕೆ ಭಯ ಆಯ್ತದಪ್ಪ. ಇದು ಯಾವುದೋ ಏಣಿ ತುಕ್ಕಿಡಿದ್ಬಿಟ್ಟೈತೆ. ಈ ತುಕ್ಕಿಡ್ದಿರೋ ಏಣಿ ಮೇಲೆ ಅಲ್ಲಿ ಹೋಗಬೇಕು, ಅದು ಡೆಸ್ಟಿನೇಷನ್ ಪಾಯಿಂಟ್. ನೋಡಿ ಗೈಸ್, ಫುಲ್ಲೆಲ್ಲ ವೈರಿಂಗೆಲ್ಲ ಹೊಸದು ಮಾಡೋರೆ ಅನಿಸುತ್ತೆ ಗೈಸ್. ಇದು ಹಳೇದು, ಇದನ್ನು ಫುಲ್ ತೆಗೆದುಬಿಟ್ಟು ಹೊಸದು ಹಾಕ್ಬಿಟ್ಟವ್ರೆ. ಕ್ರೇಜಿ. ಈಗ ಏನಾಯಿತು ಗೈಸ್ ನೋಡಿ, ಸೂಪರ್. ಒಳಗಡೆ ಲಿಫ್ಟ್ ಮೇಲೆ ಅವರು ಆ್ಯಂಡ್ ಇದು ಹಳೇದನ್ನ ತೆಗೆದು ಬಿಸಾಕಿ ಕಂಪ್ಲೀಟ್ ಹೊಸದು ಹಾಕವ್ರೆ. ಸಖತ್ತಾಗಿ ಮಾಡೋರಂಥ ಕೆಲಸ ಗೈಸ್. ಅಲ್ಲಿ ಇಲ್ಲಿ ವೈರಿಂಗ್ ಮಾಡ್ತಾವ್ರೆ ಮೂಲೆಯಲ್ಲಿ ಎಲ್ಲ. ಆದರೂ ಇದು ಏನೇ ಮಾಡಿದ್ರು ಒಂಥರ ಮುದುಕಿಗೆ ಮೇಕಪ್ ಮಾಡ್ದಂಗೆ ಗೈಸ್ ಇದು. ಏನೇನೋ ಐತೆ ಗೈಸ್, ಇವೆಲ್ಲ ನೋಡಿ ನನಗೆ ಸೇಕಾಗ್ತೈತೆ. ಕ್ರೇಜಿ. ನೋಡ್ಕೊಂಡು ನಿಂತಿರ್ಬೋದು ಅದೆಲ್ಲ. ಎಲೆಕ್ಟ್ರಿಕ್ ವರ್ಕ್ಗಳೆಲ್ಲ ಬೈ. ನನಗೆ ಬೇರೆ ಭಯ ಐಟ್ ಅಂದರೆ ನೋಡಿ, ನಾನು ಟಕ ಅಂತ ಹೇಳ್ಬಿಟ್ಟು ಹೋಯ್ತಾನೆ. ಓಹೋ ಇಲ್ಲೂ ನೋಡಿ ಗೈಸ್ ಎಲ್ಲ ಮಾಡ್ತಾವ್ರೆ ಗೈಸ್. ನೋಡಿ ಮಸ್ತಾಗೈತಲ್ಲ. ಮೂನ್ವಾಕ್ ಎಲಿವೇಟರ್ಸ್ ಅದು ಅವ್ರದ್ದೇ ಕಂಪ್ನಿ, ಅವರೇ ರೆಡಿ ಮಾಡ್ತಾ ಇರೋದು. ಹಳೇದು ಯಾವುದೋ ಮುದುಕಿದಿತ್ತು ಇಲ್ಲಿ ಇದರಿಂದ. ಏಕೆ ಎಮರ್ಜೆನ್ಸಿ ಸ್ಟಾಪ್ ಬಟನ್ಸ್? ಓ ಯಾವುದು ಇರಲಿಲ್ಲ ನಮ್ದ್ರಲ್ಲಿ. ಎಲ್ಲೇ ಗೊತ್ತಾ, ಹಿಂಗೆ ಗೊತ್ತಾ, ಹತ್ಬಿಡೋ ಒಳಗಡೆ ಹತ್ಬಿಟ್ರೆ ಲಿಫ್ಟ್ ಒಳಗಡೆ ಕರೆಂಟ್ ಏನಾದರೂ ಅಪ್ಪಿತಪ್ಪಿ ಹೋಯ್ತು ಅಂದರೆ ಮುಗೀತು ಅಂತ ಅರ್ಥ. ಅಲ್ಲೇ ಇರಬೇಕು. ಫೋನ್ ಮಾಡಿ ಆವಾಗ ಈ ಚಿಕ್ಕದೊಂದು ತೂತೈತೆ ನೋಡಿ, ಈ ತೂತಕ್ಕೆ ಬಂದು ಎಲ್ಲಾದರೂ ಕಡ್ಡಿ ಹಾಕಿ ಡೋರ್ ತೆಗ್ದು ಸ್ವಲ್ಪ ಗ್ಯಾಪ್ ಇದ್ರೆ ಯಾವ ಫ್ಲೋರಲ್ಲಿ ಗ್ಯಾಪ್ ಇರುತ್ತೆ ಆ ಫ್ಲೋರಿಂದ ಆಚೆ ಬರಬೇಕಾಗಿತ್ತು. ಇದು ಸೀನು. ಏನೋ ರೆಡಿ ಮಾಡ್ತಾವ್ರು ಅವ್ರ ಪಾಡ್ಗೆ ಅವರು ರೆಡಿ ಮಾಡಲಿ. ಸೊ ಇವಾಗ ನಾವು ಬೇರೆ ಕಡೆ ಹೋಗಿ ಮಿಕ್ಕಿದ ಕೆಲಸ ನೋಡೋಣ ಬನ್ನಿ ಗೈಸ್. ನೋಡಿ ಹಳೇದು ಹೆಂಗೈತೆ, ಇದು ಹಳೇದು. ಇಲ್ಲೂ ಎಲ್ಲ ತೆಗ್ದವ್ರೆ, ಹಾಕ್ತಾ ಅವರೇ ಹಾಕ್ಲಿ. ಸೊ ಮೋಸ್ಟ್ಲಿ ಪ್ರಾಬಬ್ಲಿ ಇವತ್ತು ಮುಗಿಯುತ್ತೆ ಕೆಲಸ. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ 2-3 ದಿವಸದಿಂದ ನಡೀತೈತೆ. ಫುಲ್ ವೈರಿಂಗು, ಮೇಲ್ಗಡೆ ಕಂಟ್ರೋಲರು ಎಲ್ಲ ಚೇಂಜ್ ಮಾಡ್ತಾವ್ರು. ದಿನ ಬೆಳಗ್ಗೆ ಬರ್ತಾರೆ, ಊಟ ಎಲ್ಲ ತೊಗೊಂಬಂದು ಇಲ್ಲೇ ಕೆಲಸ ಮಾಡ್ತಾವ್ರು ಗೈಸ್. ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ. ನಾನು ಮಾಡಿಸ್ತಾ ಇದ್ದೀನಲ್ಲ, ಅದನ್ನೊಂದು ಸ್ವಲ್ಪ ಹೆಮ್ಮೆ. ಚೆನ್ನಾಗಿ ಆಗ್ಬಿಟ್ರೆ ಸಾಕು. ಇವಾಗ ಅವ್ರು ಏನೇ ಮಾಡಿದ್ರು ಪ್ರಾಬ್ಲಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ. ಹಾಯ್ ಬ್ರೋ, ಆರಾಮ?
ಈ ಟ್ರಾನ್ಸ್ಫಾರ್ಮರ್ ಮೇಲೆ ಅಳಿಲ್ಗಳು ಬಿದ್ದು ಇಲ್ಲ ಏನಾದರೂ ಟಚ್ ಆಗಿ ಎಲ್ಲ ಆದರೆ ಅದು ಡಮ್ ಅಂತ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಡಮ್ ಅನ್ನೋದಕ್ಕಿಂತ ಮುಂಚೆ ನಾವು ಇವಾಗ ಅದಕ್ಕೆ ಪ್ರಿಕಾಷನ್ ತಗೋಬೇಕು. ಬೆಸ್ಕಾಮ್ ಅವ್ರು ಕಾಲ್ ಮಾಡಿ ಸ್ವಲ್ಪ ಅಲ್ಲೆಲ್ಲ ಕಟ್ ಮಾಡಿಸಿ ಆಮೇಲೆ ಸರಿ ಮಾಡಬೇಕು. ಯಾಕಂತ ಹೇಳಿದ್ರೆ ಅದ್ರ ಮೇಲೆ ಏನೇ ಬಿತ್ತು ಅಂದರೂ ಗೋವಿಂದ ಅಂತೆ. ಆವಾಗ ಲಿಫ್ಟು ಗೋವಿಂದ, ಎಲ್ಲ ಗೋವಿಂದ. ಆ್ಯಕ್ಚುಲಿ ನಮ್ಮ ಗೋವಿಂದ ಆಗಿರೋದೇ ಹಿಂಗೆ, ಎಲ್ಲ ಊಷ್ಟಾಗ್ಬಿಟ್ಟಿದೆ ಗೈಸ್. ನಮ್ಮ ಮನೇಲಿ AC ಎಲ್ಲ ಹೋಗ್ಬಿಟ್ಟಿತ್ತು, AC ಎಲ್ಲ ರೆಡಿ ಮಾಡಿಸ್ದೆ. ಇವಾಗ ಈ ಕಿಸ್ಕಾಯ ಲಿಫ್ಟ್ ಹಾಂ, ಇದು ಲಿಫ್ಟ್ UPS ಅಂತೆ. ಆ್ಯಂಡ್ ಇದು ನೋಡಿ CCTV ಎಲ್ಲ ಸುಟ್ಟಿ ಕರ್ಕಲಾಗ್ಬಿಟ್ಟೈತೆ. ಯಾವ ರೇಂಜ್ ಕರ್ಕಲಾಗೈತೆ ಫೈನಲಿ. ಖುಷಿನಾ ಹೆಂಗೆ? ಅದು ನಿಜಾನೇ. ಇವಾಗ ಅದಕ್ಕೆ CCTVನೂ ರೆಡಿ ಮಾಡಿಸ್ತಾ ಇದ್ದೀನಿ. 2 hours later. ಆರಾಮಾ? ವೆಲ್ಕಮ್ ಟು ಇಂಡಿಯಾ. ಬನ್ನಿ. ಖುಷಿನಾ ನಿಮಗೆ? ಇದೆಲ್ಲ ಸಿಕ್ಬಿಟ್ರೆ ಅಲ್ಲಿ ಏನಂದ್ರೆ ಎಲ್ಲ ಫುಲ್ಲು ರೆಫ್ರಿಜರೇಟೆಡ್ ಪ್ರಾಸೆಸ್ಡು ಎಲ್ಲ ನಾವೇ ಕಟ್ ಮಾಡಿಸ್ಕೊಂಡ್ ಬರ್ತೀವಿ. ಅಲ್ಲಿ ಯಾವುದೋ ಕಾಲಕ್ಕೆ ಕಟ್ ಮಾಡಿರ್ತಾನೆ, ಯಾವುದೋ ಕಾಲಕ್ಕೆ ಇರುತ್ತೆ, ರುಚಿನೇ ಇರಲ್ಲ. ಆದ್ರೂ ಬೇರೆ ದೇಶದಲ್ಲಿ ಇರೋರ ಕತೆ ಅಪ್ಪ ಇವಾಗ ಅನ್ಕೊಂತಾ ಇರ್ತಾರೆ, ಯಾರಾದರೂ US ಅಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ, ಇವ್ರು ಇರೋ ಟೆಕ್ಸಸ್ ಅಲ್ಲಂತೆ. ಸೊ ಎಷ್ಟೊಂದು ಜನ ನಮಗೂ US ಅಲ್ಲಿ ಸಬ್ಸ್ಕ್ರೈಬರ್ಸ್ ಅವರಪ್ಪ. US ಸಬ್ಸ್ಕ್ರೈಬರ್ಸ್ ಕಮೆಂಟ್ ಆಗಿ. ಓಕೆ ಬಟ್ ನೀವು US ಬರಬೇಕು, ನೆಕ್ಸ್ಟ್ ಲೆವೆಲ್ ದೇಶ ಗೈಸ್. ಭರ್ಜರಿ ಊಟ ಮಾಡಿಕೊಂಡು ಇವಾಗ ಕಾರ್ ಕಡೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಬನ್ನಿ. ಓಕೆ ಗೈಸ್, ಫೈನಲಿ ಸ್ವಲ್ಪ ಕಾಫಿ ಗಿಫಿ ಎಲ್ಲ ಕುಡಿದು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಒರಾಯನ್ ಮಾಲ್ಗೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ನಂದೊಂದು ಪ್ಯಾಂಟು ಸ್ವಲ್ಪ ಕಲರ್ ಹೋಗ್ಬಿಟ್ಟಿತ್ತು. ಅವರು ತಗೊಬೇಕಾದ್ರೆ ಏನಾದರೂ ಸರ್ 3 ತಿಂಗಳಲ್ಲಿ ವಾಪಸ್ಸು ಸರ್ ನಿಮ್ಗೆ ಹೊಸಾದ್ ಕೊಟ್ಬಿಡ್ತೀನಿ ಸರ್ ಅಂದಿದ್ರು. ನಾವು ಮಾತ್ರ ಮಾತು ಕೊಟ್ಟರೆ ಗೊತ್ತಲ್ಲ, ಮುಗೀತು ಅವ್ರ ಕತೆ ಅಂತ ಅರ್ಥ. ಅದು ಪ್ಯಾಂಟ್ ಎಷ್ಟು ಗೊತ್ತಾ ಗೈಸ್? 5,500 6,000 ಏನೋ ಪ್ಯಾಂಟು. ನಾನು ಅಷ್ಟೆಲ್ಲ ಕೊಟ್ಟು ತೊಗೊಂಡಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಬಟ್ಟೆಗೆ ಬಂಡವಾಳ ಆಗ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಅದನ್ನು ಹೋಗಿ ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದೀನಿ. 2 days ಟೈಮ್ ಕೇಳಿದರು. ಸೊ ಇವಾಗ 2 days ಆಯಿತು. ಹೋಗಿ ವಿಚಾರಿಸ್ಕೊಂಡು ಏನು ಸಮಾಚಾರ ಅಂತ ಕೇಳಿಕೊಂಡು ಆ ಪ್ಯಾಂಟ್ನೆಲ್ಲ ತೊಗೊಂಡು ಆಮೇಲೆ ವಾಪಸ್ಸು ಮನೆ ಕಡೆ ಹೋಗಬೇಕು. ಸೊ ಬನ್ನಿ, ಇಲ್ಲಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ, ಅದು ಇದು ರಿಟರ್ನ್ ಮಾಡೋದು, ಶಾಪಿಂಗ್ ಮಾಡೋದೆಲ್ಲ. ಬನ್ನಿ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಮನೆ ಕಡೆ ಹೋಗೋಣ. ಬಂದೆ ಇಲ್ಲಿ ನೋಡಿ, ನೋ ರಿಟರ್ನ್ ನೋ ಎಕ್ಸ್ಚೇಂಜ್ ಅಂತ ಹಾಕೋರೆ. ಬಟ್ ನಾವು ಗೊತ್ತಲ್ಲ, ನಾವು ಅದನ್ನೇ ಮಾಡೋದು. ಒಂದು ಸರಿ ಕಮಿಟ್ಮೆಂಟ್ ಮೇಲೆ ಮುಗೀತು. ನೋಡೋಣ ಬನ್ನಿ ಏನಾಗಿದೆ ಅಂತ. ಓಕೆ ಗೈಸ್, ಫುಲ್ಲು ಹೊಸಾದ್ ಕಳಿಸ್ತೀನಿ ಅಂತ ಹೇಳಿದ್ರೆ. ಬಟ್ ಏನಂದರೆ ಅದು ನನ್ನ ಲಕ್ಕಿ ಪ್ಯಾಂಟ್ ಗೈಸ್. ಆದರೂ ಏನು ಮಾಡ್ತೀರಾ, ಇಷ್ಟ ಆಗ್ಬಿಟ್ಟೈತೆ ಎಲ್ಲ ಕಡೆ. ಅದನ್ನು ಹಾಕೊಳ್ಳೋಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಅದನ್ನು ಇವಾಗ ರೀಪ್ಲೇಸ್ಮೆಂಟ್ ಕೇಳಿದ್ದೀನಿ, ಹೊಸಾದ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತೇ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಬೇರೆ ಕಡೆಯಿಂದ ಸ್ಟಾಕ್ ತರಿಸ್ಕೊಂಡು ಅದನ್ನು ಆಲ್ಟರ್ ಮಾಡಿ ಆಮೇಲೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇದಾದಮೇಲೆ ಇವಾಗ ಇನ್ನೊಂದು ಸ್ಟೋರ್ಗೆ ಹೋಗ್ಬೇಕು. ಇನ್ನೊಂದು ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಬನ್ನಿ. ಇನ್ನೊಂದು ಯಾವ ಸ್ಟೋರು ಅಂತ ಹೇಳಿದರೆ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂತ. ಅಲ್ಲಿ ನಾನು ಏರ್ಪೋರ್ಟಿಂದ ಬರಬೇಕಾದ್ರೆ ಒಂದು ಪರ್ಫ್ಯೂಮ್ ತೊಗೊಂಡಿದ್ದೆ. ಓಕೆ ಗೈಸ್, ಇವಾಗ ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಫಾರೆಸ್ಟ್ ಎಸೆನ್ಷಿಯಲ್ಸು. ಸೊ ಇಲ್ಲಿ ನಾನೊಂದು ರೂಮ್ ಫ್ರೆಶ್ನರ್ ಇದೆ, ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಫಸ್ಟು ತೊಗೊಳ್ಳೋಣ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಹೆಂಗೆ ಕೂತಾವ್ ನೋಡಿ ಯಾರ ಜೊತೆ ನಾವು ಮಾತಾಡ್ಕೊಂಡು. ನಾನು ಅಲ್ಲಿ ಬಂದರೆ ಯಶಸ್ಸಿದ್ದಂಗೆ ಅವನಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ. ಬರೀ ಹೋಗೋಣ ವಾಪಸ್ಸು. ಯಾಕ್ಲೆ ಆಗ್ತೀನಿ. ಏನೇನು ಶಾಪಿಂಗ್ ಮಾಡಿದ್ಯಾ? ಏನು ಮಾಡಿಲ್ಲ, ನಿನ್ನೆ ಬಟ್ಟೆ ತಗೊಂಡಿದ್ದೆ ಅಲ್ಲಿ ಒಂದು ಕಡೆ. ಒಂದು ಚಾರ್ಜರ್, ಒಂದು ಇಯರ್ಫೋನ್ ತಗೊಂಡಿದ್ದೆ. ನೋಡಪ್ಪ ಶ್ರೀಮಂತರು. ಲಾಗಲ್ಲಿ ಹಾಕ್ಲೇ ಬಿಡೋದು. ಯಾವ ಇವೆಲ್ಲ? ಥ್ಯಾಂಕ್ ಯು. ಸಿಗೋಣ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ, ಬೇಜಾರು ಮಾತ್ರ ಮಾಡ್ಕೋಬೇಡಿ. ಕೊಡಿ, ನಾನೇ ತೆಗಿತೀನಿ, ನೀವು ಕೈ ನಡೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಬ್ರೋ. ಸಿಗೋಣ. ನೈಸ್ ಮೀಟಿಂಗ್. ಹಾಂ, ಬಾಯ್. ಓಕೆ ಗೈಸ್, ಫೈನಲಿ ಯಶಸ್ನ ಮೀಟ್ ಮಾಡಿಕೊಂಡು ಅವನ ಹತ್ರ ಒಂದು ಪ್ರಾಡಕ್ಟ್ ಏನೋ ಕೊಟ್ಟಿದ್ರಂತೆ. ಫ್ರೀಯಾಗಿ ಕೊಟ್ಟಿರ್ತಾರೆ ನನ್ನ ಮಗ, ಸುಳ್ಳು ಹೇಳ್ತಾನೆ. ಅದಕ್ಕೆ ಅದು ಕಿತ್ಕೊಂಡ್ಬಂದಿದ್ದೀನಿ ಸುಮ್ಮನೆ. ಇಲ್ಲ ಅಂದರೆ ಏನು ಮಾಡ್ತಾನೆ ಗೊತ್ತಾ, ತೊಗೊಂಡೋಗಿ ಮನೇಲಿ ಎಲ್ಲಾದರೂ ಬಿಸಾಕ್ಬಿಡ್ತಾರೆ. ಒಂದು 10ರಿಂದ ಒಂದು 20 ಚಾರ್ಜರ್ ತೊಗೊಂಡವನು ಹೊಸದು ಆ್ಯಪಲ್ ಸ್ಟೋರಲ್ಲಿ. ಒಂದು ಅಡ್ರೆಸ್ಗಿಲ್ಲ. ಇವಾಗ ಮತ್ತೆ 2 ಮೀಟ್ರ್ ಕೇಬಲ್ಲು ಮತ್ತು ಒಂದು ಅಡಾಪ್ಟರ್ ತೊಗೊಂಡವನೆ. ಅದು ಅಷ್ಟೇ. ಇನ್ನೊಂದು ಸ್ವಲ್ಪ ದಿವಸ ಕಳೆದೋಗ್ಬಿಡು. ಮಚ್ಚ ಚಾರ್ಜರ್ ಇಲ್ಲ ಮಚ್ಚ, ಎಲ್ಲೋ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಚಾರ್ಜರ್ ಇದ್ದರೆ ಪೋಟ್ರ್ ಮಾಡು ಅಂತಾನೆ. ಎಂಥ ಬೇಜವಾಬ್ದಾರಿ ಜನಗಳು ಅಂದರೆ ನನ್ನ ಫ್ರೆಂಡ್ಸ್ಗಳು. ಹಂಗೆ ನಮ್ಮ ಸರ್ಕಲ್ ಯಾವ ಥರ ಇರ್ತದೆ ನಾವು ಹಂಗೆ ಇರ್ತೀವಿ. ಅದಕ್ಕೆ ಇದನ್ನು ಹಾಳು ಮಾಡಿಬಿಡ್ತಾನೆ. ನಾನು ಕಿತ್ಕೊಂಬಂದೆ, ನಂಗೆ ಇಲ್ಲಿ ಯೂಸ್ ಆಯ್ತದೆ ಅಂತ. ಲ್ಯಾಪ್ಟಾಪ್ ಓಡಿಸೋಕ್ಕೆ, ಮೊಬೈಲ್ ಓಡಿಸೋಕ್ಕೆ. ನಾನು ಸ್ವಲ್ಪ ಕ್ಲೀನ್ ಅಲ್ವಾ, ಇರಲಿ ಅಂದ್ಬಿಟ್ಟು ಇದನ್ನು ಇಸ್ಕೊಂಬಂದಿದ್ದೀನಿ. ಈಸ್ಕೊಡೇನು ಬಂದಿಲ್ಲ, ಕೊಡ್ತಿರ್ಲಿಲ್ಲ, ಕಿತ್ಕೊಂಬಂದೆ. ಇರೋದನ್ನೇ ಹೇಳ್ತೀವಪ್ಪ, ಯಾರಾದ್ರೆ ಏನಂತೆ ಫ್ಯಾಕ್ಟು. ನಮ್ಮ ಫ್ರೆಂಡ್ಸ್ ಹತ್ರ ನಾವು ಕೇಳಿದೆ, ಇನ್ಯಾರ ಹತ್ರ ಕೇಳೋದು. ಅವರು ನಮ್ಮ ಹತ್ರ ಅವು ಇವೆಲ್ಲ ಕೇಳ್ತಾ ಇರ್ತಾರೆ, ಹಂಗೆ ನಾವು ಕೇಳ್ತಾ ಇರ್ತೀವಿ. ಆವಾಗಲೇ ಫ್ರೆಂಡ್ಶಿಪ್ ಅದು. ಆದರೂ ಫಸ್ಟು ಪಬ್ಲಿಕಲ್ಲಿ ಮೊಬೈಲ್ ತೆಗಿಯೋಕ್ಕೆ ಗಾಬರಿ ಬೀಳ್ತಾ ಇದೆ. ಗಾಬರಿ ನನಗೆ, ಅಯ್ಯೋ ಜನ ನೋಡ್ತಾರೆ ಅಂತ. ಇವಾಗ ಮಾನ ಮರ್ಯಾದೆಲ್ಲ ಬಿಟ್ಬಿಟ್ಟಿದ್ದೀವಿ. ಯಾರು ಏನಾದರೂ ಅಂದ್ಕೊಳ್ಳಿ,
ನಮಗೋಸ್ಕರ ನಾವು ಬದುಕಬೇಕು. ಜನ ಬೇರೆಯವ್ರಿಗೋಸ್ಕರ ಬದುಕಿ ಇಷ್ಟು ದಿವಸ ಏನಕ್ಕೆ ಇದು ಗುಡ್ಡೆ ಹಾಕಿಲ್ಲ. ಯಾವಾಗ ನಮಗೋಸ್ಕರ ನಾವು ಬದುಕ್ತೀವಿ, ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಮನ್ಸಿಗೆ ನಾವು ಸರಿಯಾಗಿ ಮಾಡ್ತಾಯಿದ್ದೀವಿ, ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಅನ್ಸಿದ್ರೆ ಮಾಡ್ತಾ ಇರಬೇಕು. ಹಂಗಂತ ಅದು ಬೇರೆಯವ್ರಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಮಾಡಕ್ಕೆ ಹೋಗ್ಬಾರ್ದು. ನಮ್ಮಣ್ಣ ಹೇಳಿದ್ ಕರೆಕ್ಟು. ಇವಾಗ ಜಿಮ್ ಶುರು ಮಾಡಿರೋದ್ರಿಂದ ಇವೆಲ್ಲ ನೋವು ಗೈಸ್. ಸ್ಟಾರ್ಟಿಂಗ್ 1 ವಾರ 2 ವಾರ ಹಂಗೆ, ಬಟ್ ಡಯಟ್ ಮಾತ್ರ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವೀಟ್ ಏನು ತಿಂತಾಯಿಲ್ಲ. ಆದರೂ ಇವತ್ತು ಮಂಜೇಶ್ ಅವ್ರ ಬರ್ತಡೇ ಬೇರೆ ಇದೆ, ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ 100% ಆಗುತ್ತೆ ಏನಾದರೂ ಒಂದು ಚೀಟ್. ಓಕೆ ಗೈಸ್, ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಎಲ್ಲ ಕೊಟ್ಟು ಎಲ್ಲ ಎತ್ಕೊಂಡು ಇವಾಗ ವಾಪಸ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮನೆ ಕಡೆ. ಯಶಸ್ ನಾನು ಬರ್ತೀನಿ ಮನೆಗೆ ಅಂದ. ಸರಿ ಆಯಿತು ಬಾಪ ಅಂತ ಹೇಳ್ಬಿಟ್ಟು ಅವ್ನು ಎಕ್ಸಿಟ್ ಗೇಟ್ ಹತ್ರ ಬರೋಕ್ಕೆ ಹೇಳಿದ್ದೀನಿ. ಸೊ ಇವಾಗ ಅವ್ನು ಎಕ್ಸಿಟ್ ಗೇಟ್ ಹತ್ರ ಬಂದರೆ ಅವನ್ನ ಪಿಕ್ ಮಾಡಿಕೊಂಡು ಮನೆ ಕಡೆ ಹೋಗೋಣ ಬಾನಿ. ಅದಾದಮೇಲೆ ಇನ್ನೂ ಬೇಜಾನ್ ಪ್ಲ್ಯಾನ್ಸ್ ಇದೆ. ಜಿಮ್ಗೆ ಹೋಗಬೇಕು, ಜಿಮ್ಮಿಂದ ಮುಗಿಸ್ಕೊಂಡು ಇವತ್ತು ಮಂಜೇಶ್ ಅವ್ರ ಬರ್ತಡೇಗೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್ ನೋಡಿ, ಇದು ಒನ್ ಆಫ್ ದ ಬ್ಯೂಟಿಫುಲ್ ಟನಲ್ಲು ಬೆಂಗಳೂರದು. ಹೆಂಗಿದೆ ಜಿಕ್ಕ ಫುಲ್ಲು ಮಸ್ತಾಗಿ ಮಾಡೋರಂತ. ಇದನ್ನಂತೂ ಕ್ರೇಜಿ ಫುಲ್ LED ವಾಲ್ ಹಾಕೋದು ಕೇಳ್ತೀರಾ, ಅಲ್ಟಿಮೇಟ್ ಗೈಸ್. ನೋಡಿ ಹೆಂಗಿದ್ದಿದ್ದು ಟನಲ್ ಹೆಂಗೆ ಮಾಡವ್ರೆ. ಒಳಗಡೆ ಬರಬೇಕಂದ್ರೆ ಖುಷಿ ಆಗುತ್ತೆ. ಅಯ್ಯೋ ಇಲ್ಲಿಂದ ಆಚೆಗೆ ಬಂದರೆ ಟ್ರಾಫಿಕ್ಕು ಗೈಸ್. ನೋಡಿ ಫುಲ್ ಎಲ್ಲ ರೆಡಿ ಮಾಡವ್ರೆ, ಬಟ್ ಇನ್ನೂ ಆನ್ ಮಾತ್ರ ಮಾಡಿಲ್ಲ. ಏನೇನೋ ಹಾಕವ್ರೆ, ಮಾಡೋರು ಏನು ಕತೆ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಗುತ್ತೆ. ಎಮರ್ಜೆನ್ಸಿ ಸ್ಟಾಪ್ ಕ್ಯೂ डाला है वो लिफ्ट रिपेयर के लिए आता है ना, हाँ उनको स्टॉप करने के लिए, ओके। ऊपर ही स्टॉप जैसा। हाँ वैसा, हाँ कल ठीक हो जाएगा. ಓಕೆ ಗೈಸ್, ಅಣ್ಣ ಯಶಸ್ನ ಕರ್ಕೊಂಡ್ಬಂದೆ. ಸೊ ಅಣ್ಣ ಇವತ್ತು ಊಟ ಕೊಡಿಸ್ತಾ ಇದ್ದಾನೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಅಂದರೆ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತದೆ, ಯಾಕಂದರೆ ನಾನು ಇಷ್ಟು ದಿವಸ ಊಟನೇ ನೋಡಿರಲಿಲ್ಲ. ಯಶಸ್ ಬಂದ್ಮೇಲೆ ಊಟ ನೋಡ್ತಾ ಇದ್ದೀನಿ. ನೋಡಿ ಇಂಥ ಊಟ ಲೈಫಲ್ಲೇ ನೋಡಿಲ್ಲ ಗೈಸ್ ನಾನು. ಅದು ಹಿಂಗೆ ಅವ್ರ ಮನೆಯಿಂದ ಇಲ್ಲಿಗೆ ಬಂದು ಊಟ ಕೊಡಿಸ್ತಾ ಇರೋದ್ರು ಒಂದು ತಮಾಷೆನ. ಹಾಂ ಯಾರು ಅಳಿಯ ಗಾಬರಿ ಬಿದ್ದುಬಿಟ್ಟು ಹೇಳ್ಬಿಡ್ತಾನೆ ಅಂತ. ಹೇಳ ಯಾರು ಅಳಿಯ ನಿಮ್ಮ ಅಂತ ಇರಲಿ ಮಚ್ಚ. ವೆರಿ ಡೌನ್ ಟು ಅರ್ತ್ ಗೈಸ್. ನೋಡ್ತಾ ಇರ್ತಾರೆ ಆಮೇಲೆ ಅಪ್ಪಿ ನಾನೇ ಕಳಿಸ್ಬಿಡ್ತೀನಿ ಆಮೇಲೆ. ಸಿಂಗಲ್ ಫಾರ್ ಎವರ್ ಅಂತೆಲ್ಲ ಸುಳ್ಳು ಹೇಳಿದ್ರೆ ಗೈಸ್, ಹುಡುಗಿರೇ ದಯವಿಟ್ಟು ಇದೊಂದು ಸವಸ ಮಾಡಬೇಡಿ. ನೀನು ಯಾರಿಗಾದ್ರೂ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಬೇಡಿ. ಅಣ್ಣ ಆಲ್ರೆಡಿ ಮದುವೆ ಆಯ್ತವನೇ. ಸೊ ದೊಡ್ಡ ಮಟ್ಟದಲ್ಲಿ ಹಿಡ್ದಿರೋದು, ಸಾಮಾನ್ಯದಲ್ಲಿ ನಮ್ಮ ಸ್ಟೇಜಲ್ಲಿ ಯಾರು ಇಲ್ಲ, ಎಲ್ಲ ಅಲ್ಲಿ ಹಿಡ್ದಿರೋದು ಅಣ್ಣ. ಸರಿಯಾಗಿರೋರನ್ನ ಹಿಡ್ದವ್ರೆ. ಆಯ್ತು ತೆಗಿ ಬಾಯಲ್ಲಿ ದಾರ ಗೀರ ಎಲ್ಲ ತಿಂತ ಇದೆಯಾ ಹೊಸ ತಿನ್ನಂಗೆ. ಇವಾಗ ನಾನು ಜಿಮ್ಗೆ ಹೋಗ್ಬೇಕಾಯ್ತು. ಟೈಮ್ ಆಯಿತು 8:21. ನಾನು 9 ಮನೇಲಿ ಇರಬೇಕು. ವಿತೌಟ್ ಮೈನೀಸ್ ಒಂದು ಶವರ್ ಮತ್ತೆ ತಿಂತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಹಿಂಗೆ ಹೇಳ್ತಾನೆ ಮುಚ್ಚ ಆಮೇಲೆ ಹಾಕು ಅಂತ ಅವನೇನೆ. ಸುಮ್ಮನೆ ಕ್ಯಾಮ್ರಾ ಮುಂದೆ ಹಾಕ್ಬೇಡ ಅಂತ ಡೌನ್ ಮಾಡೋದು. ಆಮೇಲೆ ನಾವು ಗೊತ್ತಲ್ಲ ನಾವು ಹಾಕ್ತೀವಿ ಅಂತ ಅವನಿಗೂ ಗೊತ್ತು. ಅದಕ್ಕೆ ಅಂತೆ ಮಚ್ಚ, ಮದುವೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲ ಕರೀಲ್ಲ ಹಿಂಗೆ ಫುಲ್ಲು. ಹಾಂ ಅವ್ರು ನಾನೇ ನೋಡ್ಕೋತೀನಿ. ಯಾಕೆ ಹೇಳಿ, ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರುತ್ತೆ ಅಲ್ಲ ಚಿಜ. ಹಾಂ ಇವನು ಡಿಸ್ಟರ್ಬ್ ಮಾಡ್ಬಿಡಲ್ಲ. ಒಳ್ಳೆ ಆಫರ್ ನಾನು ಮಗನೇ ತಿಂತಾ ಇದ್ದೀನಿ ಅಂತ ಅವನು. ಓಕೆ ಗೈಸ್ ಬನ್ನಿ ತಿನ್ಬಿಟ್ಟು ಇದಾದ್ಮೇಲೆ ತಿನ್ಬೋಣ. ಇದೇನೋ ಆರ್ಡ್ರ್ ಮಾಡೋರೆ ಮಸ್ತಾಗೈತೆ. ಬಾಯಲ್ಲಿ ನೀರು ಬರ್ತೈತೆ, ಬಟ್ ತಿನ್ನೋ ಪರಿಸ್ಥಿತಿ ಇಲ್ಲ. ಇವತ್ತು ಮಧ್ಯಾಹ್ನನೂ ಅಲ್ಲಿ ಜಾಸ್ತಿ ತಿನ್ಬಿಟ್ಟಿದ್ದೀನಿ ಆದಿತ್ಯದಲ್ಲಿ. ನಮ್ಮ ಹುಡುಗ ಬೇರೆ ಸಿಕ್ಕಿದ ಅಂತ ಜೋಶಲ್ಲಿ. ಏನು ಮಾಕ ಮುಚ್ಕೊಂಡು ಹೋಗೋ ನನ್ನ ಮಗನೇ. ಸರ್ ಪಾತ್ರೆ ತೊಳೆಯಕ್ಕೆ ಇಟ್ಕೊಳ್ಳಿ ಇವನ್ನ. ಇದು ಪಾರ್ಸಲ್ ಇಲ್ಲಿ ತೊಗೊಂಡ್ರ? ಹಾಂ ಪಾತ್ರೆ ತೊಳೆಯಕ್ಕೆ ಎಷ್ಟು ಬಿಲ್ಲು? 2,300 ರೂಪಾಯಿ. ಮೊನ್ನೆ 35,000 ಉಳಿಸಿದ್ದೀನಿ. ಮುಚ್ಕೊಂಡು 2,000 ರೂಪಾಯಿ ಪೇ ಮಾಡು. ನೋಡ್ದಾ ಬಡ್ಡಿ ಆಯ್ತಾ? ಬಾರ ಅವ್ನು ಪೇ ಮಾಡ್ತಾನೆ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಿಮ್ ಕಡೆ ಹೋಗ್ತಾ ಇದ್ದೀನಿ. ಸೊ ಏನು ಮಿಸ್ ಮಾಡಿದ್ರು ಜಿಮ್ ಮಾತ್ರ ಮಿಸ್ ಮಾಡ್ತಾ ಇಲ್ಲ. ಡಯಟು ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಸ್ವೀಟ್ ಕೀಟ್ ಏನು ತಿಂತಾ ಇಲ್ಲ. ಬಟ್ ಆಚೆ ಹೋಗೋದು ಮಾತ್ರ ಜಾಸ್ತಿ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಸ್ವೀಟ್ನೆಲ್ಲ ಕಂಟ್ರೋಲ್ ಮಾಡಿ ಆದಷ್ಟು ಹೆಲ್ದಿ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಜಿಮ್ ಕಡೆ ಹೋಗಿ ಜಿಮ್ ಮುಗಿಸ್ಕೊಂಡು ಆಮೇಲೆ ಏನು ಕೆಲಸ ಇದೆ ನೋಡೋಣ ಬನ್ನಿ. ಗೈಸ್ ತುಂಬ ದಿನದಿಂದ BMI ಮಾಡಿರಲಿಲ್ಲ. 85 kg ಇದೆ ನೋಡಿ, 85.3 ಆ್ಯಂಡ್ 34 ಸ್ಕೆಲಿಟನ್ ವೆಯ್ಟು ಆ್ಯಂಡ್ ಬಾಡಿ ಫ್ಯಾಟ್ ನೋಡಿ 30.2. ಓದ್ಬಿಟ್ಟಿದ್ದೀನಿ ಸೈಕಲ್ ಪ್ರಿಂಟೌಟ್ ಬೇರೆ ಬಂತು. 71 ಪಾಯಿಂಟಾ? ಸಾಧ್ಯನೇ ಇಲ್ವೇ? ಎಲ್ಲೋ ಏನೋ ಮಿಸ್ ಹೊಡಿತೈತೆ. ಏನು ಮಿಸ್ ಹೊಡಿತೈತೆ ಅಂತ ಗೊತ್ತಾಯ್ತಾ ಇಲ್ಲ. 86 kg ಇದೆ ಫಸ್ಟು. ML 87, 88 ಎಲ್ಲ ಸಣ್ಣ ಆದರೆ ನಾನು 1 kg ದಪ್ಪ ಆಗಿದ್ದೀನಿ. ಆಮೇಲೆ ಇವಾಗ 85.3. IPL ಶುರು ಮಾಡೋಕ್ಕೂ ಮುಂಚೆ 83 ಇದೆ, ಇವಾಗ 85.3 ಆಗಿದ್ದೀನಿ. ಫ್ಯಾಟ್ ಅಂತೂ 29.9 ಇತ್ತು, ಅಷ್ಟೇ ಐತೆ, ಹೆಚ್ಚು ಕಮ್ಮಿ
ಜಾಸ್ತಿ ಏನಿಲ್ಲ. ಸೊ ಇವಾಗ ಕರಗ್ಸೋಣ. ಲಾಸ್ಟ್ ಟೆಸ್ಟ್ ಮಾಡಿಸಿದ್ದು ಯಾವಾಗ ಮಾರ್ಚಲ್ಲಿ, 3 ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿಸ್ತಾ ಇರೋದು ಇವಾಗ. ಲಾಸ್ಟು 2ನೇ ತಾರೀಕು ಮಾರ್ಚು, ಇವಾಗ 17ನೇ ತಾರೀಕು ಜೂನು. ಪಾಯಿಂಟ್ಸ್ ಮಾತ್ರ 71 ಬಂದೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದೆಲ್ಲ ಪ್ರೋಗ್ರೆಸ್ ಗೈಸ್. ಬನ್ನಿ, ಕಿಶೋರಣ್ಣ ಕೂತಿರ್ತಾರೆ, ಅಲ್ಲೋಡು ಸ್ಮೈಲ್. ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ, ಸ್ವಲ್ಪ ಮಸಲ್ ಇನ್ಕ್ರೀಸ್ ಆಗಿದೆ, ಫ್ಯಾಟ್ ಜಾಸ್ತಿ ಆಗಿದೆ. ಆಮೇಲೆ ಈಗೇನು ಮಾಡಬೇಕಂದ್ರೆ ಮಸಲ್ನ ಇನ್ಕ್ರೀಸ್ ಮಾಡಬೇಕು, ಫ್ಯಾಟ್ನ ಕಟ್ ಡೌನ್ ಮಾಡಬೇಕು. ಇಲ್ಲ ಅಂದರೆ ಹೊಗೆ ಆಗೋಯ್ತು. ಇಲ್ಲ ಅಂದ್ರೆ ಹೊಗೆ ಆಗೋಯ್ತೀನಿ ಅಂತವ್ರಿಗೆ. ಆರ್ಟ್ ರೇಟ್ ಇಲ್ಲ, ಆರ್ಟ್ ನಿಂತೋಗೈತೆ. ದಿನ ಬರ್ತಾ ಇರೋದು ನೋಡಿ. ಇವತ್ತು ನನ್ನ ಪಕ್ಕ ಬಂದವ್ರೆ, ಎಲ್ಲರನ್ನೂ ಬಿಟ್ಬಿಟ್ಟು ಹುಡುಗಿರನ್ನೆಲ್ಲ ಬಿಟ್ಟು ನನ್ನ ಪಕ್ಕ ಬಂದವ್ರು ಇವತ್ತು. ಹೇಳ್ಕೊಡ್ತೀನಿ, ಇವತ್ತಿಂದ ಸಣ್ಣ ಮಾಡ್ತೀನಿ ನಿನ್ನ ಅಂತ. ನೋಡೋಣ ಬನ್ನಿ ಅದೇನು ಮಾಡ್ತಾರೆ ನನ್ನ. ಬಟ್ ವರ್ಕೌಟ್ ಮಾಡೋದೆಲ್ಲ ಏನೂ ತೋರಿಸಲ್ಲ. A few moments later. ಓಕೆ ಗೈಸ್, ಜಿಮ್ ಮುಗಿಸ್ಕೊಂಡು ರೆಡಿ ಆಗಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಊಟ ಕೊಡೋರು ಅನ್ನದಾತರು ಅಂತಲೇ ಇರೋ ಅಂತ ಮಂಜೇಶ್ ಅವರ ಹುಟ್ಟುಹಬ್ಬ ಇವತ್ತು. ಸೊ ಇವತ್ತು ಅವ್ರು ಕರೆದಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ಅಲ್ಲೋಗಿ ನಾವೇನು ಮಾಡ್ತೀವಿ. ಆದಷ್ಟು ಯಾವುದೇ ಕಾರಣಕ್ಕೂ ಪಾರ್ಟಿ ಮಾಡಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ, ಬನ್ನಿ. ಬಿಸ್ನೆಸ್ ಕರೆಕ್ಟ್ ಮೇಕ್ ಸೆನ್ಸ್ ಅಲ್ಲ. ನೀವು ಏನಾದ್ರು ತಪ್ಪಿದ್ರೆ ತಪ್ಪಿದೆ ಅಂತ ಹೇಳಿ. ಗೈಸ್, ಅಲ್ಲಿ ಹೋಗೋಕ್ಕೂ ಮುಂಚೆ ಬಸವೇಶ್ವರ ನಗರ್ ಬ್ಯಾಸ್ಕಿನ್ ರಾಬಿನ್ಸ್ ಹತ್ರ ಬಂದು ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಚೆನ್ನಾಗಿರೋ ಕೇಕ್ ತೊಗೊಳೋಣ ಅಂತಷ್ಟೇ. ಸರ್, ಚೆನ್ನಾಗಿರೋ ಒಂದು ಕೇಕ್ ಕೊಡಿ ಸರ್. ಇದೆಲ್ಲ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ ಗೈಸ್. ಆಲ್ರೆಡಿ ಬಾಯಲ್ಲಿ ನೀರು ಬರ್ತೈತೆ. ಇದೇನೋ ಬರೀ ಜಿಮ್ಮು ಡಯಟ್ ಅಂತ ಶುರು ಮಾಡಿದಾಗೆ ಸ್ವೀಟ್ ಮೇಲೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ. ಇಲ್ಲಿ ಇವ್ರು ಕೇಕ್ ಕೊಡೋ ಅಷ್ಟೇ ಇನ್ನೊಬ್ರು ಪೂಜೆ ಮಾಡ್ಕೊಟ್ಬಿಡ್ತಾರೆ. ತುಂಬ ಸಾಚೆ ಕಾಯ್ದವ್ರೆ. ಆದರೂ ಇಲ್ಲೇ ತೊಗೊಳ್ಬೇಕು, ಟೇಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ. ಹೌದಾ? ರೆಡಿ ಇರುತ್ತೆ ಆ್ಯಕ್ಚುಲಿ, ಖಾಲಿ ಆಗ ಅಲ್ಲಿಂದ ತೆಗಿತೀವಿ ಅಷ್ಟೇ. ಓ ಹಂಗೆ ಫ್ರೆಶ್ ಇದೆಯಾ ಇದು? ಹಾಂ ಸರ್. ಓಕೆ. ಮೇ 2027ವರೆಗೂ ಇದೆ ಸರ್. ಇದು ಹೋದ ವರ್ಷ ಮಾಡಿರೋದಾ? ಮೇ 2026. ಓ ಹಂಗೆ, ಈ ವರ್ಷ. ನೀವು ಚೆನ್ನಾಗಿ ನೀವೇ ಒಂದು ಸೆಕೆಂಡ್ ಕನ್ಫ್ಯೂಸ್ ಆದ್ರಾ? ಇದು ಬೇರೆ ಯಾವ್ದು ಚೆನ್ನಾಗಿದೆ ಇದರಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ? ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ತೊಗೊಂಡು ಹೋಗ್ತಾ ಇರೋದು. ಅದು ಚೆನ್ನಾಗಿದೆ ಅಲ್ವಾ? ಚೀಸ್ ಕೇಕಲ್ಲಿ ಅದು ಚೆನ್ನಾಗಿದೆ. ಹಾಂ, ಹಂಗಾರೆ ಬಿಡಿ, ಪಾರ್ಸಲ್ ಮಾಡಿ. ಇದು ರೆಡಿ ಇರುತ್ತೆ ಗೈಸ್, ಫುಲ್ಲು ಬರೀ ತೆಗೆದು ಕೊಡೋದಷ್ಟೇ. 1 ವರ್ಷವರೆಗೂ ಇಟ್ಕೊಬೋದು ಹಂಗೆ? ಐಸ್ ಕ್ರೀಮ್ ಅಲ್ಲ ಸರ್. ಓ ಆ ಥರ. ಇರೋದಿಲ್ಲ ಸರ್, 1 ವಾರದ್ದು ಇರೋಲ್ಲ ಅದು. ಓ ಈ ಕ್ಯಾರಿ ಬ್ಯಾಗಾ? ಓಕೆ. ಅದಲ್ಲ ಅಲ್ಲ, ನಾನು ಅದು ಅಂದ್ಕೊಂಡೆ. ಅದಕ್ಕೆ ಅದ್ರ ಮೇಲೆ ಟಾಪಿಂಗ್ಸು ಏನಾದರೂ ಕೊಡ್ತೀರಾ? ಬರೆಯೋದು ಅದ್ರ ಮೇಲೆ ಏನು ಬರೆಯೋಕ್ಕಾಗಲ್ಲ. ಹ್ಯಾಪಿ ಬರ್ತ್ಡೇ ಅಂತ ಹ್ಯಾಪಿ ಬರ್ತ್ಡೇ ಚಾಕ್ಲೇಟ್ ಟಾಪರ್ಸ್ ಬರುತ್ತೆ. ಅದೊಂದು ಕೊಡಿ, ತೋರಿಸಿ ಯಾವ ಥರ ಇದೆ ಅದು. ಓ ಈ ಥರನಾ? ಕ್ರೇಜಿ. ಏನೇನೋ ಇದೆ ತಿಳ್ಕೊಳ್ಳೋ ಅಂಥದ್ದು. ಮುಕ್ಕಾಲು ಬಂದು ರೀಚ್ ಆದ್ವಿ. ಎಲ್ಲಿಗೆ? ಯಶವಂತಪುರ ಬಿಗ್ ಬ್ರೂಸ್ಕಿಗೆ. ಇವಾಗ ಹತ್ತಿತ್ತಾವಿಂದ ನೋಡಿ ಟಚ್ಚಲ್ಲೇ ಅವರೇ ಕರ್ಸ್ಬಿಟ್ಟು ಅವಮಾನ ಮಾಡ್ತಾರೆ. ಶುರು ಆಯಿತು. ಬಿಟ್ಟರೆ ಹೋಗ್ಲಿ. ಚಲೋ ಸಿಗೋಣ, ಜೋಶಲ್ಲಿ ವಿಲ್ ಅಪ್ಡೇಟ್ ಯು ಇನ್ ದ ಗ್ರೂಪ್ ವಾಟ್ಸ್ ನೆಕ್ಸ್ಟ್. ಓಕೆ. ಫೋನ್ ಕಟ್ ಮಾಡಿದ್ದಾಯ್ತಾ ಬ್ರೋ? ಹಲೋ, ಯಾರು ಬ್ರೋ ಅದು? ಗೈಸ್, ಅಂತೂ ಬಿಗ್ ಬ್ರೂಸ್ಕಿಗೆ ಬಂದ್ವಿ. ನೊಣ ಹೊಡಿತವ್ರಿಲ್ಲ, ಯಾರೂ ಇಲ್ಲ. ಬನ್ನಿ ಹೋಣ. ಕೇಕ್ ಕಟ್ ಮಾಡಿಸ್ಕೊಂಡು ಊಟ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದಂಗೆ ಆಗಲ್ಲ ವ್ಯವಹಾರ. ಈ ವಯ್ಯ ಫೋನ್ ಇಡ್ತಾ ಇಲ್ಲ. ಹಾಯ್ ಬನ್ನಿ ಗೈಸ್, ಕೇಕ್ ತೊಗೊಂಬಂದು ಎಲ್ಲ ಆಯಿತು. ಆ ವಯ್ಯ ಮಾತ್ರ ಇನ್ನೂ ಬರಲೇ ಇಲ್ಲ. ಮುಸ್ಸೆ ಪ್ಯಾರ್ ಕರ್ತೀಯೇ ಯಾ ನಹೀ ಕರ್ತೀಯೇ? ಬ್ರೋ, ಅವ್ರು ಬರೋಕ್ಕೂ ಮುಂಚೆನೇ ಕೇಕ್ ಕಟ್ ಮಾಡ್ಬಿಡೋಣ ಸುಮ್ಮನೆ. ಹೇಳ್ಬಿಟ್ರು ನಾನು ಕ್ರೇಜಿ. ಏ ಬಾರಯ್ಯ, ಆಯ್ತು, ನಾಚ್ಕೋಬೇಡ. ಆಯ್ತು, ನೀರು ಬರ್ತಾಯ್ತು ಆಲ್ರೆಡಿ. ಬರಬೇಕಾದ್ರೆ ಮಾತ್ರ ನಮ್ಮ ಜೊತೆ ಬಂದು, ಹೋಗ್ಬೇಕಾದ್ರೆ ನಮ್ಮನ್ನ ಬಿಟ್ಟು ಹೋಗ್ತಾವ್ರೆ. ಹಾಂ ಬಿಡ್ರಿ ರೀ, ಇಷ್ಟೇ ಬಿಡ್ರಿ. ಯಾವುದೋ ಹುಡುಗಿ ಕಾಲ್ ಮಾಡ್ತಾಳೆ ನೋಡಿ. ಯಶಸ್ಸು ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಇಷ್ಟೇ ಬಿಟ್ಟು ಹೋಗ್ತವ್ರೆ ನೋಡಿ. ಬ್ರೋ, ನಿಮ್ಮ ಜೊತೆನೇ ಬರ್ತೀನಿ ಅಂತ ಬರ್ತವ್ರೆ. ಒಂದು ಸೆಕೆಂಡ್. ಹ್ಯಾಪಿ ಬರ್ತಡೇ. ಈ ವರ್ಷ ಇನ್ನೂ ಹೆವಿ ದುಡ್ಡು ಮಾಡಿ, ಒಳ್ಳೆ ಹೆಸರು ಮಾಡಿ, ನೆಮ್ಮದಿಯಿಂದ ಆರೋಗ್ಯವಾಗಿರಿ. ಸಿಗೋಣ.
ನಿಮ್ಗೇನು ಹೇಳಲ್ಲ ಬಿಡಿ, ನಾನು ನೀವೆಲ್ಲ ಮಾಡ್ತೀರಾ ಮದುವೆ ಆಗೋದು ಬಿಟ್ಟು. ಏನು ಲುಕ್ ಆಗ್ತೀರಾ. ಸರಿ ಬ್ರೋ, ಬಾಯ್ ಬಾಯ್, ಸಿಗೋಣ. 1 hour later. ಓಕೆ ಗೈಸ್, ನಮ್ಮ ಮಂಜೇಶ್ ನನ್ನ ಬರ್ತಡೇ ಮುಗಿಸ್ಕೊಂಡು ಮನೆಗೆ ಬಂದು ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಬಟ್ ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅಪ್ಡೇಟ್ ಏನಂತ ಹೇಳಿದ್ರೆ, ತುಂಬಾ ಜನ ಟ್ರೆಕಿಂಗ್ ಅಂತ ಮೆಸೇಜ್ ಆಗ್ತಾ ಇದ್ದೀರಾ. ಸೊ ನಾನು ಒಂದಷ್ಟು ಟ್ರೆಕ್ಸ್ನ ಪ್ಲಾನ್ ಮಾಡಿದೆ, ಅದೆಲ್ಲ ಅರಣ್ಯ ವಿಹಾರ ಅವ್ರಿಗೆ ಸಂಬಂಧಪಟ್ಟಿದ್ದು. ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿರೋದ್ರಿಂದ ಯಾವುದು ಸಿಗ್ತಾ ಇಲ್ಲ. ಸೊ ಏನೋ ಟಿಕೆಟ್ ಸ್ವಲ್ಪ ಜುಗಾಟ್ಗಳು ನಡೀತಾ ಇದೆ. ಸೊ ನಾನೇನಂತ ಅನ್ಕೊಂಡಿದ್ದೀನಿ, ಇಲ್ಲಿಗೆ ಹೋಗೋ ಬದಲು ಬೇರೆ ಇನ್ನೆಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾವ ಜಾಗಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಹಾಕಿ. ನಾನು ಲಾಸ್ಟ್ ಸಬ್ಸ್ಕ್ರೈಬರ್ಸ್ ಟ್ರಿಪ್ ಮಾಡಿದ್ದು 90K ಆದಮೇಲೆ ಇವಾಗ 140K ಅಲ್ಲಿದ್ದೀನಿ. ಸೊ ಆದಷ್ಟು ಬೇಗ 150K ಆಗುತ್ತೆ. ನಿಮ್ಮ ಒಂದು ಸಹಾಯ, ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ. ಸೊ ಆದಷ್ಟು ಬೇಗ 150K ರೀಚ್ ಮಾಡೋಣ. 150K ರೀಚ್ ಆಯ್ತಾ ಇದ್ದಂಗೆ 6 ಟ್ರೆಕ್ ಬ್ಯಾಕ್ ಟು ಬ್ಯಾಕ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಡ್ತೀನಿ ಗೈಸ್. ಸೊ ನೋಡೋಣ, ಇಟ್ಸ್ ನಾಟ್ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್, ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಟ್ರೆಕ್ಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಮಸ್ತ್ ಮಜಾ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಲಿಮಿಟೆಡ್ ಪೀಪಲ್ಗಳಿರುತ್ತೆ. ಸೊ ನೀವು ಆದಷ್ಟು ಯಾವ ಪ್ಲೇಸ್ಗೆ ಹೋಗೋಣ ಅಂತ ಕಮೆಂಟ್ ಹಾಕಿ. ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.